ಎಲ್ಲರಿಗೂ ನಮಸ್ಕಾರ. ಮಗದೊಮ್ಮೆ ನಿಮಗೆ ನಮ್ಮ ಈ ವಿ ರೀಚ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ವಿ ರೀಚ್ ಕೋಚಿಂಗ್ ಸೆಂಟರ್ ಕಳೆದ 9 ಇಯರ್ಸಿಂದ ಉಡುಪಿ ಜಿಲ್ಲೆಯಲ್ಲಿ CA, CS ಮತ್ತು CMA ಸ್ಟೂಡೆಂಟ್ಸಿಗೆ ಕೋಚಿಂಗ್ ಕೊಡ್ತಾ ಇದೆ. CA, CS, CMA ಸ್ಟೂಡೆಂಟ್ಸ್ ಇವರಿಗೆ ಕೋಚಿಂಗಲ್ಲಿ ಅಂದರೆ ಕೋರ್ಸಸಲ್ಲಿ ಅವರ CA, CS ಕೋರ್ಸಸಲ್ಲಿ ಲಾ ಸಬ್ಜೆಕ್ಟ್ಸ್ ಇದೆ. ಹಲವಾರು ಸ್ಟೂಡೆಂಟ್ಸಿಗೆ ನಾನು ಟ್ರೈನ್ ಮಾಡುವಾಗ ಅವರಿಗೆ ಟೀಚ್ ಮಾಡುವಾಗ ಅವರದೊಂದು ಕಂಪ್ಲೇನ್ ಅವರದೊಂದು ಕನ್ಸರ್ನ್ ಏನಂದರೆ ಲಾ ಸಬ್ಜೆಕ್ಟ್ ತುಂಬ ಕಷ್ಟ ಇದೆ ಅಂತ. ನಾನು LLB ಗ್ರ್ಯಾಜುಯೇಟ್ ಆಗಿ LLM ಗ್ರ್ಯಾಜುಯೇಟ್ ಆಗಿ 1 ಇಯರ್ ಲಾ ಕಾಲೇಜಲ್ಲಿ ಟೀಚ್ ಮಾಡಿ ಮತ್ತು ಪ್ರಸ್ತುತ ಗೆಸ್ಟ್ ಫ್ಯಾಕಲ್ಟಿ ಆಗಿ ಈ CA, CS ಮಕ್ಕಳಿಗೆ ಲಾ ಸಬ್ಜೆಕ್ಟ್ ಟೀಚ್ ಮಾಡಿ ನನ್ನ ಅನುಭವದಿಂದ ಹೇಳೋದಾದರೆ ಲಾ ಸಬ್ಜೆಕ್ಟ್ ತುಂಬ ಈಸಿ. ಯಾಕಂದರೆ ಇದೊಂದು ಪ್ರಾಕ್ಟಿಕಲ್ ಸಿಚುವೇಶನ್, ನಿಮ್ಮ ಸರೌಂಡಿಂಗಲ್ಲಿ ಏನಾಗ್ತಾ ಇದೆ ಅದಕ್ಕೆ ಕನೆಕ್ಟ್ ಆಗಿರುವ ಒಂದು ಟಾಪಿಕ್ಸ್ ಇಲ್ಲಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು, ಅವ್ರ IPC ಆಗಿರ್ಬೋದು, ಈಗ ಅದು BNS ಆಗಿ ಚೇಂಜ್ ಮಾಡಿದ್ದಾರೆ. ಇದೆಲ್ಲ ನಿಮ್ಮ ಆಸುಪಾಸಲ್ಲಿ ಆಗಿರುವಂಥ ಇನ್ಸಿಡೆಂಟಿಗೆ ಸಂಬಂಧಪಟ್ಟದ್ದು. ಅದೇ ರೀತಿ ಪೇಪರಲ್ಲಿ ಆಗಿರ್ಬೋದು, ಮೀಡಿಯಾದಲ್ಲಿ ಇದರ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ಅಂಥದ್ದೇ ಒಂದು ಟಾಪಿಕನ್ನು ನಾನು ಡಿಸ್ಕಸ್ ಮಾಡ್ತೇನೆ. ಯಾವುದು ನಮ್ಮ CS ಎಕ್ಸಿಕ್ಯೂಟಿವ್ ಸ್ಟೂಡೆಂಟ್ಸಿಗೆ ತುಂಬ ಇಂಪಾರ್ಟೆಂಟ್. CS ಎಕ್ಸಿಕ್ಯೂಟಿವ್ ಸ್ಟೂಡೆಂಟಿಗೆ ಒಂದು ಲೆಸನ್ RTI, ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್, ಮಾಹಿತಿ ಹಕ್ಕು ಕಾಯ್ದೆ 2005, ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ 2005, ಇದು ತುಂಬ ಇಂಪಾರ್ಟೆಂಟ್ ಮತ್ತು ಇದು ತುಂಬ ಈಸಿ ಆಗಿರುವ ಒಂದು ಟಾಪಿಕ್. ಈಗ ನೋಡಿ, ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್, ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಏನಿದು? ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಅಂದರೆ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ 2005. ಈ 2005 ನೆನಪಿಟ್ಕೊಳ್ಬೇಕು. ಇನ್ಫಾರ್ಮೇಷನ್, ಯಾವುದು ಇನ್ಫಾರ್ಮೇಷನ್ ಯಾರಿಂದ? ಗೌರ್ಮೆಂಟ್ ಇಲಾಖೆ, ಪಬ್ಲಿಕ್ ಅಥಾರಿಟಿ. ಈ ಪಬ್ಲಿಕ್ ಅಥಾರಿಟಿ ನಾವು ಅವರಿಗೆ ಗೌರ್ಮೆಂಟ್ ಸರ್ವೆಂಟ್ಸ್ ಅಂತ ಹೇಳ್ತೇವೆ. ಆದರೆ ಎಷ್ಟೋ ಸರ್ತಿ ಅವ್ರಿಗೆ ನೆನಪಿರಲ್ಲ, ಅವ್ರು ನಮ್ಮ ಸರ್ವೆಂಟ್ಸ್ ಅಂತ, ಅವ್ರು ನಮ್ಮ ಬಾಸ್ ಥರ ಕೆಲಸ ಮಾಡ್ತಾರೆ. ಅವರಿಗೆ ನಾವೇನು ಕೇಳಿದರೆ ಸಿಟ್ಟು ಬರುತ್ತೆ, ನಾವು ಅವರಿಗೆ ಏನು ಸಹ ಕೇಳಬಾರದು. ಸೊ ಅಂಥ ಒಂದು ಅಟ್ಮಾಸ್ಫಿಯರ್ ಈಗಿನ ಒಂದು ವ್ಯವಸ್ಥೆಯಲ್ಲಿ ಈ ಗೌರ್ಮೆಂಟ್ ಅಧಿಕಾರಿಗಳು ಅವ್ರ ಪಬ್ಲಿಕ್ ಅಥಾರಿಟೀಸ್ ಅವರು ಮಾಡ್ತಾ ಇದ್ದಾರೆ. ನೀವೊಂದು ಗೌರ್ಮೆಂಟ್ ಇಲಾಖೆಗೆ ಹೋಗಿ ಅವರಿಗೊಂದು ಕ್ವಶನ್ ಕೇಳಿದರೆ, ಅವರಿಗೊಂದು ಇನ್ಫಾರ್ಮೇಷನ್ ಬೇಕಂತ ಹೇಳಿದರೆ ನಿಮ್ಮನ್ನು ಅವರು ಕೇರ್ ಮಾಡಲ್ಲ, ನಿಮ್ಮನ್ನು ಅವರು ಏನೊಂದು ರೆಸ್ಪೆಕ್ಟ್ ಸಹ ಕೊಡಲ್ಲ. ಇದನ್ನೆಲ್ಲ ನೋಡಿ 2005 ಗೌರ್ಮೆಂಟ್ ಒಂದು ಆ್ಯಕ್ಟ್ ಪಾಸ್ ಮಾಡಿದ್ರು, ರೈಟ್ ಇನ್ಫಾರ್ಮೇಷನ್ ಆ್ಯಕ್ಟ್. ನಿಮಗೆ ಏನಾದರೂ ಒಂದು ಇನ್ಫಾರ್ಮೇಷನ್ ಬೇಕಿದ್ರೆ ಗೌರ್ಮೆಂಟ್ ಇಲಾಖೆಯಿಂದ ಅದಕ್ಕೊಂದು ಅಪ್ಲಿಕೇಶನ್ ಇದೆ. ಆ ಅಪ್ಲಿಕೇಶನ್ ಮುಖಾಂತರ ಈಗ ವ್ಯವಸ್ಥೆ ಆನ್ಲೈನಲ್ಲಿ ನಿಮಗೆ ಆಗುತ್ತೆ. ನೀವು ಮನೆಯಲ್ಲಿ ಕೂತ್ಕೊಂಡು RTI ವೆಬ್ಸೈಟಲ್ಲಿ ಹೋಗಿ ಆನ್ಲೈನ್ ಮೂಲಕ ಅವರಿಗೆ ಅಪ್ಲಿಕೇಶನನ್ನು ಕಳಿಸ್ಬೋದು. ಸೊ ನೀವು ಏನು ಇನ್ಫಾರ್ಮೇಷನ್ ಕೇಳ್ತೀರಿ ಅದಕ್ಕೆ ಅವ್ರು ನಿಮಗೆ ರಿಪ್ಲೈ ಏನು ಇನ್ಫಾರ್ಮೇಷನ್ ಕೇಳಿದಿರಿ ಅದನ್ನು ಕರೆಕ್ಟಾಗಿ ಅವ್ರು ನಿಮಗೆ ಪ್ರೊವೈಡ್ ಮಾಡಬೇಕು. ಈ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಇದರ ಆಬ್ಜೆಕ್ಟಿವ್ ಮತ್ತು ಇದು ಯಾಕೆ ಮಾಡಿದ್ರು ಅಂದರೆ ಅಕೌಂಟೆಬಿಲಿಟಿ. ಈ ಪಬ್ಲಿಕ್ ಸರ್ವೆಂಟ್ಸ್ ಅವ್ರ ಪಬ್ಲಿಕ್ ಅಥಾರಿಟಿ ಯಾರೆಲ್ಲ ಇದ್ದಾರಲ್ಲ, ಅವ್ರು ಏನೆಲ್ಲ ಕೆಲಸ ಮಾಡ್ತಾರೆ, ಅವರ ಅಕೌಂಟ್ಸ್ ಏನು, ಎಷ್ಟು ಫಂಡ್ ಅವರು ಯಾವುದಕ್ಕೆ ಯೂಸ್ ಮಾಡಿದ್ದಾರೆ. ನಾಳೆ ನಮ್ಮ ಫಂಡ್ ಅಂದರೆ ನಮ್ಮ ಟ್ಯಾಕ್ಸ್ ಪೇಯರ್ಸ್ ಫಂಡ್ ಅವರು ಪರ್ಸನಲ್ ಬೆನಿಫಿಟಿಗೆ ಯೂಸ್ ಮಾಡಿದರೆ, ಸುಮ್ಮನೆ ಯಾರಿಗಾರಿಗೆ ಟೆಂಡರ್ ಕೊಟ್ಟು ಯಾರಿಗಾರಿಗೆ ಬಿಸ್ನೆಸ್ ಕೊಟ್ಟು ಅವರು ಅದರಲ್ಲಿ ಕಮಿಷನ್ ತೊಗೊಂಡ್ರೆ, ಕೆಲವರು ಇದ್ದಾರೆ, ಕೆಲವೊಂದು ಪಬ್ಲಿಕ್ ಅಥಾರಿಟಿ ಅವರದೇ ಫ್ಯಾಮಿಲಿ ಅವರಿಗೆ, ಅವರದೇ ಫ್ರೆಂಡ್ಸ್ ಅವರಿಗೆ ಟೆಂಡರ್ ಕೊಡೋದು ಮತ್ತು ಅದರಿಂದ ಕಮಿಷನ್ ತೊಗೊಳ್ಳುವಂಥದ್ದು. ಓಕೆ, ಇಂಥವರು ಯಾಕೆ ಸರ್ವಿಸಿಗೆ ಬರ್ತಾರಂತ ನಮ್ಗೆ ಗೊತ್ತಾಗಲ್ಲ. ಓಕೆ, ಏನೇ ಇರಲಿ. ಸೊ ಈ ಪಬ್ಲಿಕ್ ಇನ್ಫಾರ್ಮೇಷನ್ ಆ್ಯಕ್ಟ್ ಅಂಡರ್ ನಾವೇನು ಮಾಡುವ ಅಂದರೆ ಪಬ್ಲಿಕ್ ಅದು ಇನ್ಫಾರ್ಮೇಷನ್ ಅಂದರೆ ಯಾವುದು ಪಬ್ಲಿಕ್ ಡಾಕ್ಯುಮೆಂಟ್ ಇದೆ ಅದನ್ನು ನಾವು ಆ್ಯಕ್ಸೆಸ್ ಮಾಡ್ಬೋದು. ಸೊ ಸ್ಟೂಡೆಂಟ್ಸ್ ನೆನಪಿಟ್ಕೊಳ್ಬೇಕು, ಈ ರೈಟ್ ಟು ಇನ್ಫಾರ್ಮೇಷನ್ ಅದು ಆಬ್ಜೆಕ್ಟಿವ್ ಏನಂದರೆ ಟ್ರಾನ್ಸ್ಪರೆನ್ಸಿ ಮತ್ತು ಅಕೌಂಟೆಬಿಲಿಟಿ, ಇದೊಂದು ವಿಷಯ. ಆದರೆ ನೆಕ್ಸ್ಟ್ ಆ ಫಾರ್ಮ್ಯಾಟ್ ಅವರ ಅಪ್ಲಿಕೇಶನ್ ಏನು RTI ಅಪ್ಲಿಕೇಶನ್ ಇದೆ ಅದನ್ನು ನಾವು ಕನ್ಸರ್ನ್ ಡಿಪಾರ್ಟ್ಮೆಂಟ್ಗೆ ಸಬ್ಮಿಟ್ ಮಾಡಿದರೆ ನಾವು ಕೇಳಿದ ಇನ್ಫಾರ್ಮೇಷನನ್ನು ಅವರು ವಿದಿನ್ 30 days ನಮ್ಗೆ ಕೊಡಬೇಕು ಇನ್ ರೈಟಿಂಗ್. ಓಕೆ, ಮತ್ತು ಇದೊಂದು ಇಂಪಾರ್ಟೆಂಟ್, ನೀವು ನೋಟ್ ಮಾಡಬೇಕು. ನಾವು ಯಾವುದಾದ್ರೂ ಇನ್ಫಾರ್ಮೇಷನ್ ಕೇಳಿದರೆ ನಾವು ಯಾವುದೇ ಪರ್ಪಸ್ಗೆ ಕೇಳ್ಬೋದು. ಅವರು ನಮಗೆ ಕೇಳಲಿಕ್ಕಿಲ್ಲ ಯಾವ ಪರ್ಪಸ್ಗೆ ಅಂತ. ನಾನು ಕೆಲವೊಮ್ಮೆ RTI ಫೈಲ್ ಮಾಡುವಾಗ ನಾನು ಕೇಳ್ತಾರೆ ಯಾವ ಪರ್ಪಸ್ಗೆ, ನಾನು ಹೇಳ್ತೇನೆ ನೀವು RTI ಬುಕ್ ಓದಿ, ನಮಗೆ ಕೇಳಲಿಕ್ಕಿಲ್ಲ ಯಾವ ಪರ್ಪಸ್ಗೆ ಅಂತ. ಸೊ ಅದೆಲ್ಲ ಅವರದ್ದೆಲ್ಲ ಟ್ಯಾಕ್ಟಿಕ್ಸ್ ಈ ಪಬ್ಲಿಕ್ ಅಥಾರಿಟಿ ಯಾರಿಗೆ ಗೌರ್ಮೆಂಟ್ ಸರ್ವೆಂಟ್ಸ್ ಯಾರಿದ್ದಾರಲ್ಲ. ಯಾಕಂದರೆ ನಾವು RTI ಕ್ವಶನ್ ಮಾಡುವಾಗ ಅವರದ್ದೆಲ್ಲ ಏನೆಲ್ಲ ಗೋಲ್ಮಾಲ್ ಮಾಡ್ತಾರೆ ಅದೆಲ್ಲ ನಮಗೆ ಗೊತ್ತಾಗುತ್ತೆ. ಸೊ ಅದು ಗೊತ್ತಾಗಬಾರ್ದಂತ ಅವ್ರು ನಮಗೆ ಕೇಳುವಂಥದ್ದು ಯಾವ ರೀಸನ್ ಅಂತ. ನೀವು ಯಾವ ರೀಸನ್ ಅಂತ ಯಾರು ಗೌರ್ಮೆಂಟ್ ಆಫೀಸರ್ ನಿಮಗೆ ಕೇಳಿದರೆ ರೀಸನ್ ನಿಮ್ಗೆ ಹೇಳಲ್ಲ, ನೀವು ಕೊಡಿ. ಏನಾದರೂ ಅವರಿಗೆ ನಿಮ್ಗೆ ಕೇಳಲಿಕ್ಕಿದ್ರೆ ನಿಮಗೆ ಅವರು ಲೆಟರ್ ಹಾಕಿ, ಆ ಒಂದು ಲೆಟರಲ್ಲಿ ಅವರು ನಿಮಗೆ ಕೇಳಬೇಕು. ಅದು ಬಿಟ್ಟು ಕಾಲ್ ಮಾಡಿ ಕೇಳುವಂಥದ್ದು ಅಂಥದ್ದೆಲ್ಲ ಅವರು ಮಾಡಬಾರದು. ಸೊ ನೀವು ಕೇಳಿದ 30 days ಒಳಗೆ ಅವ್ರು ನಿಮಗೆ ಇನ್ಫಾರ್ಮೇಷನ್ ಕೊಡಬೇಕು. ಮತ್ತು ಎಲ್ಲ ಪಬ್ಲಿಕ್ ಅಥಾರಿಟಿ ಅವರೆಲ್ಲ ಸರ್ಕಾರಿ ಇಲಾಖೆಯಲ್ಲಿ ಒಬ್ಬ ಆಫೀಸರನ್ನು
ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್ ಆಗಿ ಅಪಾಯಿಂಟ್ ಮಾಡ್ತಾರೆ. ಸೊ ಆ ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್ ಅದು ಡ್ಯೂಟಿ, ಅವ ನಿಮಗೆ 30 ಡೇಸಲ್ಲಿ ರಿಪ್ಲೈ ಕೊಡಬೇಕು. ಏನೀಗ 30 ಡೇಸಲ್ಲಿ ರಿಪ್ಲೈ ಕೊಡೋ ಇದ್ರೆ ಹೇಗೆ? 30 ಡೇಸಲ್ಲಿ ಅವರು ನಮಗೆ ರಿಪ್ಲೈ ಕೊಡೋ ಇದ್ದರೆ ಪರ್ ಡೇ ಅವರಿಗೆ ಒಂದು ಅಮೌಂಟ್ ಫೈನ್ ಹಾಕ್ತಾರೆ, ಅಷ್ಟು ಅಮೌಂಟ್ ಅವ್ರು ನಮಗೆ ಪೇ ಮಾಡಬೇಕು. ಅದೇ ರೀತಿ ನಾವು ಅವರ ಅಗೇನ್ಸ್ಟ್ ಕಂಪ್ಲೇಂಟ್ ಕೊಡಬಹುದು. ಈಗ 30 ಡೇಸ್ ಒಳಗೆ ಅವರು ನಮಗೆ ರಿಪ್ಲೈ ಕೊಟ್ಟರೆ ಆ ಡಾಕ್ಯುಮೆಂಟ್ ಏನಿದೆ ಅವರ ರಿಪ್ಲೈ ಏನಿದೆ ಅದನ್ನು ನಾವು ಕೋರ್ಟಲ್ಲಿ ಎವಿಡೆನ್ಸ್ ಥರ ಯೂಸ್ ಮಾಡ್ಬೋದು, ಯಾವುದೇ ಒಂದು ಕೋರ್ಟ್ ಪ್ರೊಸೀಡಿಂಗಲ್ಲಿ. ಅದೇ ಥರ ಆ ಇನ್ಫಾರ್ಮೇಷನ್ ಏನಾದರೂ ತಪ್ಪಿದ್ರೆ, ಆ ಇನ್ಫಾರ್ಮೇಷನ್ ಏನಾದರೂ ಮಿಸ್ಟೇಕ್ ಇದ್ದರೆ ನಾವು ಅವರ ಅಗೇನ್ಸ್ಟ್ ಅವರ ಮೇಲಧಿಕಾರಿ ಅವ್ರ ಅಪೀಲ್ ಹೋಗ್ಬೋದು. ಅವ್ರು ನಮ್ಗೆ ಇನ್ಫಾರ್ಮೇಷನ್ ಕೊಡೋದ್ರೆ ನಾವು ಅಪೀಲ್ ಹೋಗ್ಬೋದು. ಈಗಂತ ನಾವು ಎಲ್ಲ ಇನ್ಫಾರ್ಮೇಷನ್ ಗೌರ್ಮೆಂಟಿಂದ ಕೇಳಲಿಕ್ಕಾಗಲ್ಲ. ಕೆಲವೊಂದು ಇನ್ಫಾರ್ಮೇಷನ್ ಯಾವುದು ಜನರಲ್ ಅಫೇರ್ಸಿಗೆ ಅವ್ರ ಗವರ್ನೆನ್ಸಿಗೆ ಸಂಬಂಧಪಟ್ಟಿದ್ದು ಅದು ಮಾತ್ರ ಕೇಳ್ಬೋದು. ಡಿಫೆನ್ಸಿಗೆ ಸಂಬಂಧಪಟ್ಟದ್ದು, ನ್ಯಾಷನಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟದ್ದು, ಯಾವುದೆಲ್ಲ ಸೆನ್ಸಿಟಿವ್ ಟಾಪಿಕ್ ಇದೆ ಅದು ನಾವು ಸೀಕ್ರೆಟಾಗಿ ನಮ್ಮ ಗೌರ್ಮೆಂಟ್ ಇಲಾಖೆಯವರು ಮೇಂಟೈನ್ ಮಾಡಬೇಕು, ಯಾವುದು ಗುಪ್ತಾಗಿ ಅವರು ಮೇಂಟೈನ್ ಮಾಡಬೇಕು. ಸೊ ಅಂಥ ಡೀಟೇಲ್ಸ್ ಅವರಂಥ ಇನ್ಫಾರ್ಮೇಷನ್ ನಮಗೆ ಇದರಲ್ಲಿ ಕೇಳಲಿಕ್ಕಾಗಲ್ಲ. ಸೊ ಈ ಎಲ್ಲ ಇನ್ಫಾರ್ಮೇಷನ್ ನಾವು ಈ ಒಂದು ಅಪ್ಲಿಕೇಶನ್ ಫೈಲ್ ಮಾಡಿದರೆ ಅವರು ನಮಗೆ ಕೊಡಬೇಕು. ಇದು RTI ಬಗ್ಗೆ ಇರುವ ಸಿಂಪಲ್ ಒಂದು ಕಾನ್ಸೆಪ್ಟ್. ಓಕೆ, ಪುನಃ ಇದರಲ್ಲಿ ನ್ಯಾಷನಲ್ ಇನ್ಫಾರ್ಮೇಷನ್ ಕಮಿಷನರ್ ಆರ್ ನ್ಯಾಷನಲ್ ಇನ್ಫಾರ್ಮೇಷನ್ ಕಮಿಷನ್ ಇದೆ, ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನ್ ಇದೆ. ಅಲ್ಲಿ ಒಂದು ಸೆಟ್ ಆಫ್ ಆಫೀಸರ್ಸ್ ಇದ್ದಾರೆ ಯಾರು ಈ RTI ಆ್ಯಕ್ಟ್ ಅಂಡರ್ ಅವರಿಗೆ ಆಫೀಸ್ ಕೊಟ್ಟಿದ್ದಾರೆ. ಮತ್ತು ಅವರ ಕೆಲಸ RTI ಆ್ಯಕ್ಟ್ ಅಂಡರ್ ಜನರದ್ದು ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ಸಾಲ್ವ್ ಮಾಡುವಂಥದ್ದು. ಯಾರಿಗಾದರೂ ಯಾರು ಇನ್ಫಾರ್ಮೇಷನ್ ಕೊಡ್ತಾ ಇಲ್ಲ, ಇನ್ಫಾರ್ಮೇಷನ್ ಕೊಡುವಾಗ ಏನಾದರೂ ಅವರಿಗೆ ಸಮಸ್ಯೆ ಮಾಡ್ತಾ ಇದ್ದಾರೆ, ಸೊ ಅಂಥ ಟೈಮಲ್ಲಿ ಜನರು ಆ ಕನ್ಸರ್ನ್ ಆಫೀಸರ್ ಹತ್ರ ಹೋಗಿ ಕಂಪ್ಲೇಂಟ್ ಕೊಡ್ಬೋದು. ನೆಕ್ಸ್ಟ್, ಈ CA ಮತ್ತು CA ಸ್ಟೂಡೆಂಟ್ಸ್ ಆರ್ ಸ್ಪೆಷಲಿ CA ಸ್ಟೂಡೆಂಟ್ಸ್ಗೆ ಯಾಕೆ ರೈಟ್ ಟು ಇನ್ಫಾರ್ಮೇಷನನ್ನು ಸಿಲೆಬಸಲ್ಲಿ ಆ್ಯಡ್ ಮಾಡಿದ್ದಾರೆ? ಯಾಕೆ CA ಸ್ಟೂಡೆಂಟ್ಸ್ ಅವರು ರೈಟ್ ಟು ಇನ್ಫಾರ್ಮೇಷನನ್ನು ಕಲಿಬೇಕು? ಯಾಕಂದರೆ ನಾಳೆ ಕಂಪನಿಯದ್ದು ಯಾವುದಾದ್ರೂ ಒಂದು ಇನ್ಫಾರ್ಮೇಷನ್ ಅವ್ರ ಕಂಪನಿಗೆ ಏನಾದರೂ ಫಂಡ್ ಸಿಗಬೇಕು, ಅವ್ರ ಕಂಪನಿ ಮೇಲೆ ಏನಾದರೂ ಆ್ಯಕ್ಷನ್ ತೊಗೊಳ್ತಾ ಇದ್ದಾರೆ ಪಬ್ಲಿಕ್ ಅಥಾರಿಟಿ ಅವರು. ಸೊ ಅಂಥ ಟೈಮಲ್ಲಿ ಅವರಿಗೊಂದು RTI ಫೈಲ್ ಮಾಡಿ, ಅವ್ರ RTI ಅಪ್ಲಿಕೇಶನ್ ನಾವು ಫೈಲ್ ಮಾಡಿ ಅವ್ರ ಹತ್ರ ಇನ್ಫಾರ್ಮೇಷನ್ ಕೇಳ್ಬೋದು. ಯಾಕೆ ನಮ್ಮ ಕಂಪನಿ ಮೇಲೆ ನೀವು ಫೈನ್ ಹಾಕಿದ್ದೀರಿ, ಅವ್ರು ಯಾಕೆ ನಮ್ಮ ಕಂಪನಿ ಮೇಲೆ ನೀವು ಆ್ಯಕ್ಷನ್ ತೊಗೊಳ್ತಾ ಇದ್ದೀರಿ, ಅವ್ರು ಯಾಕೆ ನಮ್ಮ ಕಂಪನಿಯದು ಫೈಲನ್ನು ನೀವು ಫಾರ್ವರ್ಡ್ ಮಾಡ್ತಾ ಇಲ್ಲ. ಸೊ ವಾಟ್ ಈಸ್ ದ ರೀಸನ್? ವಿ ಕ್ಯಾನ್ ಕ್ವಶನ್ ದೆಮ್, ವಿ ಕ್ಯಾನ್ ಆಸ್ಕ್ ದಿ ಇನ್ಫಾರ್ಮೇಷನ್. ನೀವೊಂದು ಆಫೀಸಿಗೆ ಹೋಗಿ, ಗೌರ್ಮೆಂಟ್ ಆಫೀಸಿಗೆ, ಅವರಲ್ಲಿ ನಿಮಗೆ ಸಿಗಲ್ಲ, ಅಲ್ಲಿ ಮೀಟಿಂಗ್ ಹೋಗಿದ್ದಾರೆ, ಇಲ್ಲಿ ಮೀಟಿಂಗ್ ಹೋಗಿದ್ದಾರೆ ಅಂತ ಹೇಳ್ತಾರೆ. ಈಗ ಲಂಚ್ ಬ್ರೇಕ್, ಅವರೊಟ್ಟಿಗೆ ಮೀಟಿಂಗ್, ಇವರೊಟ್ಟಿಗೆ ಮೀಟಿಂಗ್ ಅಂತ. ಇನ್ಫಾರ್ಮೇಷನ್ ನೀವು ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಮೊಬೈಲಿಂದನೇ ಆನ್ಲೈನ್ ಇನ್ಫಾರ್ಮೇಷನ್ ಕೇಳ್ಬೋದು. ನೀವು ಒಂದು ಆಫೀಸಿಗೆ ಹೋಗಿ ಅವ್ರು ನಿಮಗೆ ಸಿಗಲ್ಲ. ಸೊ ಅಂಥ ಒಂದು ವ್ಯವಸ್ಥೆ ಇರುವಾಗ ನೀವು ನಿಮ್ಮ ಇಡೀ ದಿನ ಹಾಳು ಮಾಡಿ ಕಂಪನಿಯಲ್ಲಿ ರಜೆ ಹಾಕಿ ಅಲ್ಲಿ ಹೋಗಿ ಇನ್ಫಾರ್ಮೇಷನ್ ಕೇಳಿದರೆ ಅವ್ರು ನಿಮಗೆ ಇನ್ಫಾರ್ಮೇಷನ್ ಕೊಡಲ್ಲ. ಆ ಟೇಬಲಿಗೆ ಹೋಗಿ, ಈ ಟೇಬಲಿಗೆ ಹೋಗಿ, ಆ ಟೇಬಲಿಗೆ ಹೋಗಿ, ಅವನಿಗೆ ಮೀಟ್ ಆಗು, ಇವನಿಗೆ ಮೀಟ್ ಆಗಿ ಅಂತ ಎಲ್ಲ ಹೇಳ್ತಾರೆ. ಸೊ ಇದನ್ನೆಲ್ಲ ನೋಡಿ ನಮ್ಮ ಗೌರ್ಮೆಂಟ್ ಈ ಒಂದು ಆ್ಯಕ್ಟ್ ಪಾಸ್ ಮಾಡಿದೆ. ಯಾಕಂದರೆ ರೈಟ್ ಟು ಇನ್ಫಾರ್ಮೇಷನ್ ಒಂದು ಫಂಡಮೆಂಟಲ್ ರೈಟ್ ಆರ್ಟಿಕಲ್ 19 ಅಂತ ಡಿಕ್ಲೇರ್ ಮಾಡಿದ್ದಾರೆ ಸುಪ್ರೀಂ ಕೋರ್ಟು. ಸೊ ಆದಷ್ಟು ಸ್ಟೂಡೆಂಟ್ಸ್ ಈ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಬಗ್ಗೆ ನಿಮಗೆ ನಾಲೆಜ್ ಇರಬೇಕು. ಯಾಕಂದರೆ ನಿಮಗೆ ಎಕ್ಸಾಮಿಗೂ ಇಂಪಾರ್ಟೆಂಟ್, ಅದೇ ರೀತಿ ನಿಮ್ಮ ಲೈಫಲ್ಲಿ ಸಹ ತುಂಬ ಇಂಪಾರ್ಟೆಂಟ್. ನಮ್ಮ ಸೊಸೈಟಿಯಲ್ಲಿ ಏನು ಕರಪ್ಷನ್ ಆಗ್ತಾ ಇದೆ, ನಮ್ಮ ಸೊಸೈಟಿಯಲ್ಲಿ ಏನು ಇನ್ಜಸ್ಟಿಸ್ ಆಗ್ತಿದೆ, ಅದಕ್ಕೆ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ನಮ್ಮ ವೆಪನ್ ಥರ. ಎಷ್ಟೋ ಸರ್ತಿ ನಮ್ಮಂಥ ಜನರು ಈ ವೆಪನನ್ನು ಯೂಸೇ ಮಾಡಲ್ಲ, ಮತ್ತು ಬ್ಲೇಮ್ ಮಾಡೋದು ಗೌರ್ಮೆಂಟಿಗೆ. ನಿಮ್ಮ ಮನೆ ಹತ್ರ ಏನಾದರೂ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಿಲ್ಲ, ರೋಡ್ ರಿಪೇರ್ ಆಗ್ತಿಲ್ಲ, ರೈಟ್ ಇನ್ಫಾರ್ಮೇಷನ್ ಫೈಲ್ ಮಾಡಿ, ಇನ್ಫಾರ್ಮೇಷನ್ ಕೇಳಿ. ಯಾಕೆ ರೋಡ್ ರಿಪೇರಿ ಯಾಕೆ ಆಗ್ತಿಲ್ಲ, ಅವ್ರು ರೋಡ್ ರಿಪೇರಿ ಆಗಬೇಕಾದ್ರೆ ಲಾಸ್ಟ್ ಟೈಮ್ ಎಷ್ಟು ಫಂಡ್ ಯೂಸ್ ಮಾಡಿದರು, ಅಷ್ಟು ಫಂಡ್ ಯೂಸ್ ಮಾಡಿ ಸಹ ರೋಡ್ ಯಾಕೆ 1 ಇಯರ್ ಒಳಗೆ ಹಾಳಾಯಿತು. ಸೊ ಆ ಥರ ಕ್ವಶನ್ಸ್ ನೀವು ಕೇಳ್ಬೋದು. ಸೊ ದಯಮಾಡಿ ಈ RTI ಇನ್ಫಾರ್ಮೇಷನ್ ಆ್ಯಕ್ಟ್ ಏನಿದೆ ಅದರಲ್ಲಿ ಕೆಲವೊಂದು ವಿಷಯ ನೀವು ನೆನಪಿಟ್ಕೊಳ್ಬೇಕು. ಫಸ್ಟ್ ಆಬ್ಜೆಕ್ಟಿವ್, ಅಕೌಂಟೆಬಿಲಿಟಿ ಮತ್ತು ಟ್ರಾನ್ಸ್ಪರೆನ್ಸಿ, ಮತ್ತು ಪ್ರೋಸೆಸ್ ಆಫ್ ಫೈಲಿಂಗ್ RTI. ಅದಕ್ಕೊಂದು ಅಪ್ಲಿಕೇಶನ್ ಇದೆ, ಅದು ಆನ್ಲೈನ್ ಬೇಕಾಗಿರ್ಬೋದು, ಆಫ್ಲೈನ್ ಬೇಕಾಗಿರ್ಬೋದು, ನೀವು ಅಪ್ಲೈ ಮಾಡ್ಬೋದು. ನೆಕ್ಸ್ಟ್, ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್, ಅವನದು ಪವರ್ಸ್ ಏನು, ಅವ್ರ ಡ್ಯೂಟಿ ಏನು, ಅದು ನೀವು ನೆನಪಿಟ್ಕೊಳ್ಬೇಕು. ಮತ್ತು ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನ್, ನ್ಯಾಷನಲ್ ಇನ್ಫಾರ್ಮೇಷನ್ ಕಮಿಷನರ್, ಅವ್ರ ಕಮಿಷನರ್ ಏನಿರ್ತಾರೆ ಅವ್ರಿಗೆ ಯಾರು ಅಪಾಯಿಂಟ್ ಮಾಡ್ತಾರೆ, ಅವರ ಆಫೀಸ್ ಎಷ್ಟು ಇಯರ್ಸ್. ಸೊ ಇದೆಲ್ಲ ಟಾಪಿಕ್ಸ್ ನೀವು ನೆನಪಿಟ್ಕೊಳ್ಬೇಕು. ಸೊ ಈ ಥರ ಬೇರೆ ಬೇರೆ ಲಾ ಟಾಪಿಕ್ಸ್ ಯಾವುದು CA ಮತ್ತು CS ಸ್ಟೂಡೆಂಟ್ಸಿಗೆ ರಿಲೇಟ್ ಆಗಿದೆ ಅದನ್ನು ನೋಡಲಿಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಈ ವಿಡಿಯೋ ಮಾಡುವ ಉದ್ದೇಶ ಏನಂದರೆ ನಿಮಗೆ ಜಸ್ಟ್ ಒಂದು ಇನ್ಫಾರ್ಮೇಷನ್ ಕೊಡಲಿಕ್ಕೆ, ಜಸ್ಟ್ ಒಂದು ಮಾಹಿತಿ ಕೊಡಲಿಕ್ಕೆ. ಈ ರೈಟ್ ಟು ಇನ್ಫಾರ್ಮೇಷನ್ ಅಂದರೆ ಏನು, ಈ ಟಾಪಿಕ್ ಏನಂದರೆ ನಿಮಗೆ ಜಸ್ಟ್ ಒಂದು ಸಮ್ಮರಿ ಕೊಡಲಿಕ್ಕೆ ನಾನು ಈ ವಿಡಿಯೋ ಮಾಡಿರುವಂಥದ್ದು. ಥ್ಯಾಂಕ್ ಯು. ಈಗಿನ ವಿಡಿಯೋ ನೋಡ್ತಾ ಇರಿ. ಎಲ್ಲರಿಗೂ ಧನ್ಯವಾದಗಳು.